ಸೀಸನಲ್ ಕೋಲ್ಡ್ಗೆ ಈ ಕಷಾಯ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಕಾಳು ಮೆಣಸು ಅರ್ಧ, ಏಲಕ್ಕಿ ಅರ್ಧ, ಇದೆರಡು ತಗೊಂಡು ಪೌಡ್ರ್ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ 1 ಗ್ಲಾಸ್ ಅಷ್ಟು ನೀರಿಟ್ಟಿದ್ದೀನಿ ಕುದಿಯೋದಕ್ಕೆ. ಈಗ ಈ ನೀರಿಗೆ ಏಲಕ್ಕಿ ಮತ್ತೆ ಮೆಣಸು ಪೌಡರ್ ಮಾಡ್ಕೊಂಡಿದ್ವಲ್ಲ, ಇದು 1 ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳೋಣ. ಪೌಡರ್ ಹಾಕಿ 5 ನಿಮಿಷ ಸಿಮ್ಮಲ್ಲಿಟ್ಟು ಹಾಗೆ ಕುದಿಸ್ಕೊಳ್ಳಿ. ಇನ್ನೊಂದು ಗ್ಲಾಸ್ ತಗೊಂಡು ಇದರಲ್ಲಿ ಅರ್ಧ ಲೆಮನ್ನ ಹಿಂಡ್ಕೊಳ್ಳೋಣ. ಈಗ ಇದರಲ್ಲಿ 1 ಸ್ಪೂನ್ ಅಷ್ಟು ಹನಿನೂ ಸೇರಿಸ್ಕೊಳ್ಳೋಣ. ಸ್ಟವ್ ಮೇಲಿಟ್ಟಿರೋ ಕಷಾಯನು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಕಷಾಯನ ಇದಕ್ಕೆ ಸೇರಿಸ್ಕೊಳ್ಳೋಣ. ಹೀಗೆ ಮನೆಯಲ್ಲೇ ನೀವು ಮಾಡಿ ಟ್ರೈ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾವು ಮನೆಯಲ್ಲಿ ಹೀಗೆ ಯೂಸ್ ಮಾಡೋದು, ಅದಕ್ಕೆ ವಿಡಿಯೋ ಮಾಡಿ ನಿಮಗೂ ತೋರಿಸ್ತಾ ಇದ್ದೀನಿ. ಟ್ಯಾಬ್ಲೆಟ್ಸ್ ಎಲ್ಲ ಯೂಸ್ ಮಾಡೋಕ್ಕಿಂತ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಎಷ್ಟೇ ಕೆಮ್ಮು ನೆಗಡಿ ಇದ್ರೂ 1 ಅಥವಾ 2 ದಿನದಲ್ಲಿ ಕಮ್ಮಿ ಆಗ್ಬಿಡತ್ತೆ. ದಿನಕ್ಕೆ 2 ರಿಂದ 3 ಸಲ ತಗೊಳ್ಳಿ. ಥ್ಯಾಂಕ್ ಯು.